ನಾಳೆ ಸಿದ್ದರಾಮಯ್ಯ ಸಂಪುಟದ ಮೊದಲನೆಯದಾಗಿ ದೊಡ್ಡ ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಆಗುತ್ತೆ. ದಾಖಲೆಯ 15ನೇ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡನೆ ಮಾಡಲಿದ್ದಾರೆ. ಕಳೆದ ವರ್ಷ ಮಧ್ಯಂತರ ಬಜೆಟ್ ಅನ್ನ ಮಂಡಿಸಿದ್ರು. ಅದು ಆ ಸಂದರ್ಭಕ್ಕೆ ಏನು ಬೇಕಾಗಿತ್ತು ಅದನ್ನ ಕೊಟ್ಟಿದ್ರು. ಬಟ್ ಈಗ 2024-25ನೇ ಸಾಲಿನ ಮುಂಗಡ ಪತ್ರವನ್ನ ಮಂಡನೆ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಬಜೆಟ್ ಮೇಲೆ ಹಲವಾರು ನಿರೀಕ್ಷೆಯನ್ನ ರಾಜ್ಯದ ಜನರು ಇಟ್ಕೊಂಡಿದ್ದಾರೆ. ಸರ್ಕಾರಿ ನೌಕರರು, ಮಹಿಳೆಯರು, ರೈತರು, ವಿವಿಧ ವಲಯಗಳಿಂದ ಈಗ ಭಾರಿ ನಿರೀಕ್ಷೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಇದೆ. ಕಾರಣ ಇದು ಪೂರ್ಣ ಪ್ರಮಾಣದ ಬಜೆಟ್ ಆಗಿರೋದ್ರಿಂದ ಹಲವು ನಿರೀಕ್ಷೆಗಳು ಸಹಜವಾಗೇ ಇದೆ. ಸೊ ರಾಜ್ಯದ ಜನರಿಗೆ ತೆರಿಗೆ ಹಾಕದೇನೆ ಒಂದಿಷ್ಟು ಕೊಡಬಹುದು ಅಂತ ಏನೇನೋ ಹಲವು ಲೆಕ್ಕಾಚಾರಗಳಿದ್ದಾವೆ ಈಗ. ಸೊ ಹಾಗಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳು, ಮಾಶಾಸನ ಹೆಚ್ಚಳ ಮಾಡಬಹುದು ಅಂತೇಳಿ, ಅಂದರೆ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಆ ಪರಿಸ್ಥಿತಿಯಲ್ಲಿ ಇದ್ದಾರಾ? ನನಗೇನೋ ಡೌಟು. ಕಾರಣ ಈಗಾಗಲೇ ನಾವು 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ, ಅದೇ ವರ್ಷಕ್ಕೆ 24,000 ರೂಪಾಯಿ ಆಗುತ್ತೆ. ಮತ್ತೆ ಯಾಕೆ ಇದನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಲೆಕ್ಕತ್ತಿದ್ದಾರೆ. ಹಂಗಾಗಿದ್ದಿದ್ರೆ ಎಷ್ಟೊತ್ತಿಗೆ ಬೇರೆ ವಿಚಾರಗಳಲ್ಲೂ ದುಡ್ಡು ಇರಬೇಕಾಗಿತ್ತು. ಸೊ ಅಂಗನವಾಡಿ ಕಾರ್ಯಕರ್ತರ ವೇತನ ಹೆಚ್ಚಳ ಸಾಧ್ಯತೆ ಇದೆ. ರಾಮ ಮಂದಿರ ರಾಜಕೀಯಕ್ಕೆ ರಾಜ್ಯದಲ್ಲಿ ವಿಶೇಷ ಕಾರ್ಯಕ್ರಮ ಅನುಷ್ಠಾನ ಸಾಧ್ಯತೆ ಇದೆ ಅಂತಿದ್ದಾರೆ. ನೋಡೋಣ. ನನ್ನ ಸಹೋದ್ಯೋಗಿ ಶ್ರೀನಿವಾಸರಾವ್ ದಳವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ, ನಿರೀಕ್ಷೆಗಳು ಸಾವಿರಾರು ಇರಬಹುದು, ನಿರೀಕ್ಷೆಗಳನ್ನ ಯಾರು ಬೇಕಾದರೂ ಇಟ್ಕೊಳ್ಬಹುದು. ಆದರೆ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಈಗ ರಾಜ್ಯ ಸರ್ಕಾರ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇದೆಯೋ? ಅರುಣ್, ಆರ್ಥಿಕ ಪರಿಸ್ಥಿತಿಗಳನ್ನ ನೋಡಿದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ಲೋಕಸಭಾ ಚುನಾವಣೆ ಮುಂದೆ ಇರೋದ್ರಿಂದ ಅನಿವಾರ್ಯವಾಗಿ ಎಷ್ಟೇ ಆರ್ಥಿಕ ಹೊರೆ ಆದ್ರೂ ಕೂಡ ಸರ್ಕಾರ ಒಂದು ರೀತಿಯಾದಂತಹ ಜನಪ್ರಿಯ ಬಜೆಟ್ ಅನ್ನ ಮಂಡಿಸಬೇಕು ಅನ್ನುವಂಥದ್ದು ಒಂದಿಷ್ಟು ಆಲೋಚನೆಗಳು. ಹಾಗಾಗಿನೇ ಈಗ ನಾವು ಹೇಳಿದಂತಹ ಸರ್ಕಾರಿ ನೌಕರರಿಗೆ 6ನೇ ವೇತನ ಆಯೋಗ ಬೇಡಿಕೆ ಇದೆ. ಅದನ್ನ ಕೊಟ್ಟರೆ ಲೋಕಸಭೆ ಚುನಾವಣೆಯಲ್ಲಿ ಒಂದಿಷ್ಟು ಪ್ಲಸ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಮತ್ತೆ ಮಾಶಾಸನಗಳು, ಯಾಕಂದ್ರೆ ವಿಧವಾ ವೇತನ ಆಗಿರ್ಬೋದು, ಹಿರಿಯರಿಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸೊ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಚುನಾವಣೆಗೆ ಪ್ಲಸ್ ಆಗುವಂತದ್ದು. ಸೊ ಹಾಗಾಗಿ ಇದನ್ನು ಕೂಡ ಹೆಚ್ಚಳ ಮಾಡುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಆ ಸರ್ಕಾರದ ಮುಂದೆ ಇರುವಂತದ್ದು. ಮತ್ತೆ ಸ್ವಸಹಾಯ ಸಂಘಗಳು, ಸ್ತ್ರೀ ಸಂಘಗಳಿಗೆ ಏನಿದ್ದಾವೆ ಅದರ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇನ್ನು ರಾಮ ಮಂದಿರ ನಿರ್ಮಾಣಕ್ಕೆ ಟಕ್ಕರ್ ಕೊಡುವಂತ ರೀತಿಯಲ್ಲಿ ಕರ್ನಾಟಕದಲ್ಲಿರುವಂತಹ ರಾಮ ಮಂದಿರ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಘೋಷಣೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಇವೆಲ್ಲವೂ ಕೂಡ ಆ ನಾಳೆಯ ಬಜೆಟ್ ನಲ್ಲಿ ಒಂದಿಷ್ಟು ಸಿಹಿ ಕೊಡಬಹುದು ಅನ್ನುವಂತ ಲೆಕ್ಕಾಚಾರ. ನೀವು ಹೇಳಿದಾಗ ಹೌದು, ಆರ್ಥಿಕ ಪರಿಸ್ಥಿತಿ ಸರ್ಕಾರದ ಮಟ್ಟದಲ್ಲಿ ಈಗ ಪರಿಸ್ಥಿತಿ ಸರಿ ಇಲ್ಲ, ಬಿಕಾಸ್ ಆಫ್ ಗ್ಯಾರಂಟಿ ಯೋಜನೆಗಳು. ಆದ್ರೂ ಕೂಡ ಚುನಾವಣೆ ಮುಂದೆ ಇರೋದ್ರಿಂದ ಬಹುಶಃ ರಿಸ್ಕ್ ಆದ್ರೂ ಕೂಡ ಈ ವರ್ಷ ಈ ಒಂದು ರೀತಿಯಾದಂತಹ ಜನಪ್ರಿಯ ಯೋಜನೆಗಳನ್ನು ಕೊಡುವಂತಹ ಒಂದಿಷ್ಟು ನಿರ್ಧಾರವನ್ನ ಸಿದ್ದರಾಮಯ್ಯನವರು ಮಾಡಬಹುದು ಅಂತ ಅನ್ಸುತ್ತೆ. ನಾಳೆ ಎಲ್ಲದಕ್ಕೂ ಕೂಡ ಉತ್ತರವು ಸಿಗುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.